ಶಾಸ್ತ್ರಿಗಳೇ, ಈಗ ಪರಿಹಾರವನ್ನು ನೋಡುವಂತಹ ಸಮಯ. ಎಲ್ಲರೂ ಯಾವ ರೀತಿಯ ಪರಿಹಾರವನ್ನು ಮಾಡ್ಕೋಬಹುದು? ಸಾಮಾನ್ಯವಾಗಿ ಬುಧ ಬಲಹೀನಾಗಿರೋದ್ರಿಂದ ಬುಧನಿಗೆ ಹೇಳಿರ್ತಕ್ಕಂತಹ ಆರಾಧನೆಗಳನ್ನ ಮಾಡಿಬಿಟ್ರೆ ಸಹಜವಾಗಿ ಸರಿ ಹೋಗ್ಬಿಡುತ್ತೆ. ಬುಧನಿಗೆ ಏನಪ್ಪ ಹೇಳಿದೆ ಅಂದರೆ, ನೋಡಿ, ಬುಧ ವಿಷ್ಣು ಸಂಬಂಧಿ ಮೊದಲನೇದಾಗಿ ಬುಧ ಗ್ರಹ ಶಾಂತಿ ಮಾಡಿಸಬಹುದು. ಬುಧನಿಗೆ ಪ್ರಿಯವಾಗಿರತಕ್ಕಂಥ ಹೆಸರು ಕಾಳು ಅದನ್ನು ಸಮರ್ಪಣೆ ಮಾಡಬಹುದು. ಹೆಸರು ಕಾಳನ್ನು ವಿಷ್ಣು ಸನ್ನಿಧಾನಕ್ಕೆ ಕೊಟ್ಟು ಬರತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬಹುದು. ರಾಮತಾರಕ ಮಂತ್ರವನ್ನು ಹೇಳ್ಕೊಳ್ಬಹುದು. ವಿಷ್ಣು ಸೂಕ್ತಾದಿಗಳನ್ನು ಶ್ರವಣ, ಪುರುಷ ಸೂಕ್ತ ಇತ್ಯಾದಿಗಳಲ್ಲಿ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನು ಸೇವನೆ ಮಾಡ್ತಕ್ಕಂಥದ್ದು ಆಗಬಹುದು. ವಿಷ್ಣು ಕ್ಷೇತ್ರ ದರ್ಶನ ಎಷ್ಟೊಂದು ಇದಾವಲ್ಲ, ಶ್ರೀರಂಗದಿಂದ ನಮ್ಮ ಯಾವುದು ತುಂಬ ನಿಮಗೆ ಯಾವ್ಯಾವ್ದು ಹತ್ತಿರ ಇದೆಯೋ ಅಲ್ಲೆಲ್ಲ ಹೋಗಿ ಬರಬಹುದು. ವಿಷ್ಣು ಸನ್ನಿಧಾನಗಳ ದರ್ಶನ, ಕೃಷ್ಣ ಸನ್ನಿಧಾನ ದರ್ಶನ ಆಗಬಹುದು. ಕೃಷ್ಣನಿಗೆ ತುಳಸಿ ಸಮರ್ಪಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಆ ರೀತಿಯಲ್ಲಿ ಮಾಡಬಹುದು. ಆ ಬುಧನಿಗೆ ಬಹಳ ಇಷ್ಟವಾದದ್ದು ಹಸಿರು ವಸ್ತ್ರ. ಇದನ್ನು ಹಸಿರು ವಸ್ತ್ರ ದಾನ ಮಾಡುವುದರಿಂದ ಬುಧನ ಅನುಗ್ರಹ ಉಂಟಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ ನೋಡಿ, ಎಲ್ಲದಕ್ಕಿಂತ ಸುಲಭ ಮತ್ತು ಬಹಳ ವಿಶೇಷವಾದ ಫಲ ಇದೆ ಯಾವುದರಲ್ಲಿ? ವಿಷ್ಣು ಸಹಸ್ರನಾಮದಲ್ಲಿ. ಹೀಗಾಗಿ ಇನ್ನು 3 ತಿಂಗಳು ತಪ್ಪದೆ ಎಡಬಿಡದೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮನ ಪ್ರಾತಃ ಕಾಲ ಸಂಧ್ಯಾಕಾಲ 2 ಹೊತ್ತು ಶ್ರದ್ಧೆಯಿಂದ ಕೇಳಿಸ್ಕೊಂಡ್ಬಿಡಿ. ಒಂದೊಂದನ್ನು ಕೇಳಿಸ್ಕೊಂಡು ಇನ್ನೇನೋ ಕೆಲಸ ಮಾಡಬೇಡಿ. ಕೇಳಿಸ್ಕೊಳ್ಳುವಾಗ ನಿಮಗೆ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಒಂದೊಂದು ನಾಮಾವಳಿ ಹೇಳುವಾಗಲೂ ವಿಷ್ಣುವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ಹೀಗೆ ಅನೇಕ ದಾರಿ ಇದ್ದಾವೆ. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಬಹಳ ಮುಖ್ಯವಾಗಿ ಯಾವುದಾದ್ರು ವಿದ್ಯಾರ್ಥಿಗಳಿಗೆ, ಕಡು ಬಡವ ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಸಹಾಯ ಮಾಡಿ. ಬುಧನ ಖಂಡಿತ ಹೆಚ್ಚಿನ ಅನುಗ್ರಹ ಹೋಗುತ್ತೆ. ಯಾರು ತುಂಬ ಕಷ್ಟಪಡ್ತಾ ಇದ್ದಾರೆ, ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ, ನೀವು ಕಟ್ಟು ಬನ್ನಿ ಸಾಧ್ಯವಾದರೆ. ಈ ಥರದ್ದೆಲ್ಲ ಮಾಡಬಹುದು. ಅಂತೂ ಬುಧನಿಗೆ ಪ್ರೀತಿ ಪಾತ್ರವಾದ ಎಲ್ಲ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಅದೇ ಭಕ್ತಿ, ಅದೇ ಪೂಜೆ ಆಗಿಬಿಡುತ್ತೆ. ಸರಿ, ಅದನ್ನು ಮಾಡ್ಬೋದು. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.